ಮೊದಲನೇದಾಗಿ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಸಹೋದರಿಗೆ ಸ್ವಾಗತಿಸುತ್ತಾ, ಅಣ್ಣವರು ಹೇಳಿದಂಗೆ ಈಗಿನವ್ರು ಹೆಂಗಿದಾರಪ್ಪ ಅಂತ ನಾಮಫಲಕ ಬದಲಾವಣೆ ಮಾಡೋದ್ರೊಳಗೆ ಮಹಿಳೆಯರು ಪಾಪ ಅವ್ರಿಗೆ ಎಷ್ಟು ಗೊತ್ತೈತೆ ಅಷ್ಟು ಮಾಡ್ತಾರೆ ಅನ್ನೋದು ನನಗೆ ಅನಿಸಿಕೆ ಅದು. ಅವ್ರಿಗೆ ಅಷ್ಟೇ ಗೊತ್ತೈತೆ ಅನ್ನೋದು ನನಗೆ ಅನಿಸುತ್ತೆ. ಇದು ಭಾಳ ಒಂದು ವಿಪರ್ಯಾಸ. ಮುಂಚೆಯಿಂದ ನಾವು ನೋಡ್ಕೋತ ಬಂದಿವ್ರಿ. ನಮ್ಮ ಅಥಣಿ ಕ್ಷೇತ್ರದೊಳಗೆ ಅಭಿವೃದ್ಧಿ ಅಂದರೆ ಸ್ವಲ್ಪ ದಯಮಾಡಿ ನನಗೊಂದು ಸ್ವಲ್ಪ ಟೈಮ್ ಕೊಡೋದು. ನಾನು ಹೆಚ್ಚು ಮಾತಾಡೋಂಗಿಲ್ಲ, ಮಾತಾಡೋಕ್ಕೆ ನನಗೆ ಸ್ವಲ್ಪ ಟೈಮ್ ಹೆಚ್ಚಿಬಿಡ್ತೈತೆ. ನಾವು ಅಥಣಿ ಅಭಿವೃದ್ಧಿ ಒಳಗೆ ನಾವು ನೋಡ್ಕೊಂಡು ಬಂದಾಗ, ಅದನ್ನು ನಾ ಇಲ್ಲೇ ಅಥಣಿಗೆ ಬಂದಾಗ 5ನೇ ನಾವು 86ನೇ ಇಸ್ವಿ 84ನೇ ಇಸ್ವಿ ಹಿಡ್ಕೊಂಡು ಈ ಕಡೆದು ಮಾತ್ರ ನನಗೆ ಗೊತ್ತಿಲ್ಲ, ಅದಕ್ಕೆ ನನಗೆ ಗೊತ್ತಿಲ್ಲ. ಈ ಕಡೆಯಿಂದ ನಾನು ನೋಡ್ಕೊತ ಬಂದಾಗ ಅಥಣಿ ಅಭಿವೃದ್ಧಿ ಒಳಗೆ ಅಂದ್ರೆ ಅಥಣಿ ಅಭಿವೃದ್ಧಿ ಅಂದರೆ ಏನು? ಅಗ್ರಿಕಲ್ಚರ್ ಇಂಡಸ್ಟ್ರಿ ಡೆವಲಪ್ ಆಗುವಂಥದ್ದು ಏನು ಪ್ರಾಜೆಕ್ಟ್ ಅದಾವೆ ಅದು ಬಿಟ್ಟರೆ ಮತ್ತೆ ಯಾವುದು ನಮಗೆ ಪ್ರಾಜೆಕ್ಟ್ಸ್ ಇಲ್ಲ. ಯಾವಪ್ಪ ಬೇರೆ ಇಂಡಸ್ಟ್ರಿ ಮಾಡೋದು, ಇಂಡಸ್ಟ್ರಿಯಲೈಸೇಷನ್ ನಮ್ಮಲ್ಲಿ ಡೆವಲಪ್ ಆಗಿಲ್ಲ. ಅಗ್ರಿಕಲ್ಚರ್ ಇಂಡಸ್ಟ್ರಿ ಡೆವಲಪ್ ಆಗೋಕ್ಕೆ ವಾಟರ್ ಸೋರ್ಸಿಗೆ ಏನು ಬೇಕಾದವು ಬಂದು ಕಬ್ಬು ಬೆಳೆಯೋರು ಮೇಜರ್, ಅದಕ್ಕೊಂದು ಫ್ಯಾಕ್ಟ್ರಿ ಒನ್ ಆಫ್ ದಿ ಪಾರ್ಟ್ ಆಫ್ ದಿ ಅಗ್ರಿಕಲ್ಚರ್ ಇಂಡಸ್ಟ್ರಿ, ಶುಗರ್ ಫ್ಯಾಕ್ಟ್ರಿ. ಈಗ ನೋಡ್ಕೋತ ಬಂದಾಗ ಈಗಿನ ಶಾಸಕರು ಹೇಳ್ತಾರೆ ಅಭಿವೃದ್ಧಿ ಹರಿಕಾರ ಅಂತ ಹೇಳ್ಸ್ಕೊತಾರೆ, ನೀರಾವರಿ ಹರಿಕಾರ ಅಂತ ಹೇಳ್ಸ್ಕೊತಾರೆ, ಆಧುನಿಕ ಭಗೀರಥ ಅಂತ ಹೇಳ್ಸ್ಕೊತಾರೆ. ನಾನು ಭಾಳ ವಿಚಾರ ಮಾಡಿದ್ವಿ, ಇವ್ರು ಏನಾದ್ರು ಮಾಡ್ಯಾರ ಅಂತ. ನಮ್ಮಲ್ಲಿ ಆಗಿದ್ದು ನಾವು ಪ್ರಾಜೆಕ್ಟ್ ನೋಡ್ಕೊತ ಬಂದ್ರೆ ನಮ್ಮ ಅಗ್ರಿಕಲ್ಚರ್ ಇಂಡಸ್ಟ್ರಿ ಒಳಗೆ ಫಸ್ಟ್ ಆಗಿದ್ದು ಟಿಪ್ಪರಿಗೆ ಬೇರೆ ಯಲ್ಲಾದೇವಿ ಪ್ರಸಾದ್ ಅವರು ಮಿನಿಸ್ಟ್ರ್ ಇದ್ದಾಗ ಅದರ ಚಾಲನೆ ಕೊಟ್ಟವರು, ಅವರಿಂದ ಸ್ಟಾರ್ಟ್ ಆಗಿತ್ತು. ಆಮೇಲೆ ಕರಿಮಸೂತಿ ಆತ ನೀರಾವರಿ ಯಲ್ಲಾದೇವಿ ಪ್ರಸಾದ್ ಅಮ್ಮವರಿದ್ದಾಗ ಅದ್ರ ಡಾಕ್ಯುಮೆಂಟ್ಸ್ ಫಾರ್ವರ್ಡ್ ಮಾಡಿದವರು, ಅದ್ರ ಶ್ರೇಯಸ್ ಅವ್ರಿಗೆ ಸಲ್ಲಿಸ್ಬೇಕು. ಅವ್ರ ನಂತರ ಅಜಿ ಶಾಸಕರಾದ ಡೊಂಗರಗಾಂವ್ ಸಾಹೇಬರು ಇವರ ಅಧಿಕಾರಕ್ಕೆ ಬಂದರು. ಇವರ ಅಧಿಕಾರಕ್ಕೆ ಬಂದ ಮೇಲೆ ಹಿಪ್ಪರಿಗೆ ಬೇರೆ ಏನವರು ಸ್ಟಾರ್ಟ್ ಮಾಡಿದ್ರು, ಅದರದ ಮುಂದಿನ ಕೆಲಸಕ್ಕೆಲ್ಲ ಬೆನ್ನು ಹತ್ತಿ ಅದನ್ನು ಫಂಡ್ ತೊಗೊಂಡ್ಬಂದು ಅದು ಪೂರಾ ಕಂಪ್ಲೀಟ್ ಮಾಡಿ ಅದನ್ನು ಪೂಜೆ ಮಾಡುವಂಥ ಕೆಲಸ ಡೊಂಗರಗಾಂವ್ ಸಾಹೇಬರು ಮಾಡಿದರು. ಡಾಕ್ಯುಮೆಂಟ್ ಏನು ಕರಿಮಸೂತಿ ಯಾಕೆ ನೀರಾವರಿದ ಡಾಕ್ಯುಮೆಂಟ್ ಏನು ಫಾರ್ವರ್ಡ್ ಮಾಡಿದ್ರು ಅವರು, ಅದನ್ನು ಬೆನ್ನು ಹತ್ತಿ ಕ್ಯಾಬಿನೆಟ್ ಕ್ಲಿಯರಿಂಗ್ ಮಾಡಿಸಿ, ಫೈನಾನ್ಸ್ ಕ್ಲಿಯರಿಂಗ್ ಮಾಡಿಸಿ, ಜಡ್ಜ್ ಕಮಿಟಿ ಕ್ಲಿಯರಿಂಗ್ ಮಾಡಿಸಿ, ಟೆಂಡರ್ ಕ್ವಾಲಿಫೈ ಮಾಡಿ ಬುದ್ಧಿ ಪೂಜೆ ಮಾಡಿ ತೆಗೆದವರು ಡೊಂಗರಗಾಂವ್ ಸಾಹೇಬರು. ಮೊದಲು ಇದಕ್ಕಿಂತ ಇವ್ರು ಸಾಹೇಬರು ಬರೋಕ್ಕಿಂತ ಮುಂಚೆ 20 ವರ್ಷದ ಸಾಹೇಬ್ರ ಯಾವುದೋ ಶುಗರ್ ಫ್ಯಾಕ್ಟ್ರಿ ನನಗೆ ಅನಿಸಿದ ಮಟ್ಟ ಅವಾಗ ಸ್ಟಾರ್ಟ್ ಆಗಿ ಜಗನೂರು ಸಾಹೇಬ್ರಿಂದ ಸ್ಟಾರ್ಟ್ ಆಗಿದ್ದು ಪ್ರೊಜೆಕ್ಟ್ ಎಂದೂ ಮುಗಿದಿದ್ದಿಲ್ಲ. ಅದನ್ನು ಡೊಂಗರಗಾಂವ್ ಸಾಹೇಬರು ಕಡಿ ಹಂತನ್ಯಾಗ ಅದನ್ನೆಲ್ಲ ಎಡಿಷನಲ್ ಫಂಡ್ ತೊಗೊಂಡು ಬಂದು ಬಾಯ್ಲರ್ ಹಚ್ಚಿ ಪೂಜೆ ಮಾಡಿದ್ರು. ಇದು ಶ್ರೇಯಸ್ಸು ಇವರಿಗೆ ಸಿಗಿದ್ದು. ಅದರ ನಂತರ ಬಂದಿದ್ದು ಈಗಿನ ಶಾಸಕರು ಯಾವುದೋ ಅಂಥ ಪ್ರಾಜೆಕ್ಟ್ ಇಲ್ಲ. ಏನೋ ಒಂದು 18ರಾಗ ಮತ್ತೆ ಮಹೇಶಣ್ಣ ಕುಂಠಳ್ಳಿಯವರು ಆರೀಶ್ ಬಂದ ಮೇಲೆ ಡೊಂಗರಗಾಂವ್ ಸಾಹೇಬ್ರ ಟೈಮ್ನಾಗ ಏನು ಕರಿಮಸೂತಿ ಕೆನಾಲ್ನಾಗ ನಮ್ಮ ಒಂದು 7 ಹಳ್ಳಿಗಳೇನು ಬಿಟ್ಟಿದ್ದು ಪೂರ್ವ ಭಾಗದ. ಆ ಟೈಮ್ ಡೊಂಗರಗಾಂವ್ ಸಾಹೇಬ್ರನ್ನ ML ಇದ್ದಾಗ 2002 ಸಾಹೇಬ್ರ ಒಂದು ನೀವು ಅದು ಗುದ್ಲಿ ಪೂಜೆ ಮಾಡಿ 2003 ಕರಿಮಸೂತಿ 2002 ಅಲ್ಲ ಸ್ಟಾರ್ಟ್ ಮಾಡಿದ್ದೆ ಅಲ್ಲ ಗುದ್ಲಿ ಪೂಜೆ ಮಾಡಿ ಅಲ್ಲಿ 2003ರಾಗ ಒಂದು ನಾವು ಸ್ಟ್ರೈಕ್ ಮಾಡಿದ್ವಿ. ಪೂರ್ವ ಭಾಗದ 7 ಹಳ್ಳಿಗಳನ್ನ ಕರಿಮಸೂತಿ ಕೆನಾಲ್ನಾಗಿಂದ ಸ್ಕೀಮ್ನಾಗಿಂದ ನಮ್ಗೆ ಹೊರಗಿಟ್ಟಿದ್ದಕ್ಕೆ ನಮಗೂ ಅದರ ಸೇರಿಸ್ಕೋಬೇಕು ಅಂತಂದು ಸ್ಟ್ರೈಕ್ ಮಾಡಿ ಅಲ್ಲಿದಿಂದ ಹೋರಾಟ ಸ್ಟಾರ್ಟ್ ಆಗಿತ್ತು. ನೀರಾವರಿ ಸಲುವಾಗಿ ಅಲ್ಲಿದಿಂದ ಹೋರಾಟ ಸ್ಟಾರ್ಟ್ ಆದ್ಮ್ಯಾಗ ಅದಕ್ಕೆ ಅವು 7 ಹಳ್ಳಿ ಕೂಡಬೇಕಂದ್ರೆ ಪ್ರಪೋಸ್ಡ್ ಲಿಫ್ಟ್ ಎಲ್ಲಿರಬೇಕು ಅನ್ನೋದು ಅದು ಒಂದು ಪ್ಲ್ಯಾನ್ ಮಾಡಿ ಮಹೇಶ್ ಅಣ್ಣವರು ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಅದ್ರ ಪ್ರಕಾರ ಸರ್ವೆ ಆರ್ಡರ್ನು ಬಂದಿತ್ತು. ಬಂದ ಮೇಲೆ ಇವರೇನು 2004ರಾಗ ಇವರು ಅಧಿಕಾರನಾಗಿದ್ದಾಗೇನು ಮಿನಿಸ್ಟರ್ ಇದ್ದರು, ಸಂಸದೀಯ ಕಾರ್ಯದರ್ಶಿ ಅಂದರೆ ಮಿನಿಸ್ಟರ್ ಪೋಸ್ಟ್ ಅವರಿದ್ದಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಕರಿಮಸೂತಿ ಯಾತ ನೀರಾವರಿ ಹೋರಾಟ ಸಮಿತಿ ಸ್ಕೀಮ್ ಅದೊಂದು ಸ್ಕೀಮ್ ಮಾಡಿದ್ರು. ಅದು ಸ್ಕೀಮಿಗೆ ಒಂದು ಹೋರಾಟ ಸಮಿತಿ ಮಾಡಿದ್ರು. ಅದು ಹೋರಾಟ ಸಮಿತಿ ಡೊಂಗಿ ಹೋರಾಟ ಸಮಿತಿ ಐತಿ, ಅದು ಕೆಲಸ ಆಗೋದಿಲ್ಲ, ಅದು ಕಿವಿಗೊಡಬೇಡ್ರಿ ಅಂತಂದು ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಮಿನಿಸ್ಟ್ರಾಗಿ. ನಮ್ಮದು ಮುನ್ನೊಳಗಿಗೆ ನಮ್ಮದು ಆಫೀಸ್ ಐತಲ್ಲ, ನಮ್ಮದು ಸ್ಕೀಲ್ ಆಫೀಸರ್, ನಾನು ನಮ್ಮ ಮನೆಯವರು ಇಬ್ಬರು ಅಲ್ಲೇ ಕುಂತಿದ್ವಿ. ನಮ್ಮ ಭಾಗದ ಒಂದು 8 ಜನ ಬಂದರು. ಗೌಡ್ರ ಪೇಮೆಂಟ್ ಅಣ್ಣವ್ರಿಗೆ ಅವ್ರು ಗೌಡ್ರು ಅಂತಾರೆ. ಗೌಡ್ರ ಪೇಪರ್ ಓದಿರೇನ್ರಿ ಅಂತ ಕೇಳಿದ್ರು. ಇಲ್ರಿ ಅಂತಂದ್ರೆ ಪೇಪರ್ ಕೊಟ್ಟರು. ಪೇಪರ್ನಾಗ ಅದು ನೋಡಿ ನಮ್ಮ ಅಣ್ಣವರು ಮಹೇಶ್ ಅಣ್ಣ ನಗಾಕತ್ತಾರೆ. ಯಾಕೆ ನಗಾಕತ್ತೀರಿ ಅಂತಂದ್ರೆ ಇದು ಕೆಲಸ ಆಗೋದಿಲ್ಲ ಅಂತ ಹಂಗೆ ಹೇಳ್ತಾರೆ. ಆಲ್ರೆಡಿ ಸರ್ವೆ ಆರ್ಡರ್ ನನ್ನ ಕೈಯಾಗೈತೆ, ಕಾಪಿ ತೊಗೊಂಡು ಕುಂತ ನಾನು ಬಿದ್ದಿಲ್ಲ 6 ತಿಂಗಳು ತಗೊಂಡಾಗಿತ್ತು.
ಅವ್ರು ಹೇಳಿದ್ರೆ ಆಲ್ರೆಡಿ ಸರ್ವೆ ಆರ್ಡರ್ ಬಂದೈತಿ, ಸರ್ವೆ ಆರ್ಡರ್ ನಂಬರ್ ಇದೈತಿ, ಇದಕ್ಕೆಲ್ಲ ಸ್ಟಾರ್ಟ್ ಆಗತೈತಿ. ಇವ್ರೇನು ಹೇಳ್ತಾರೋ ಅದೇ ಟೈಮ್ನಾಗ ನಿಮ್ಮ ಪ್ರೆಸ್ ಮೀಟಿಂಗ್ ಕರೆದು ನಿಮ್ಮ ಮಾಧ್ಯಮದೊಳಗೆ ನಿಮ್ದು ರೆಕಾರ್ಡ್ನಾಗೂ ಸಿಗ್ತೈತೆ. ಅದು ಪ್ರೆಸ್ ಮೀಟಿಂಗ್ ಕರೆದ ಒಬ್ಬರು ಜವಾಬ್ದಾರಿ ಸ್ಥಾನದಾಗ ಇದ್ದಂಥವ್ರು ಆಗಲ್ದಂಥ ಕೆಲಸ ಮಾಡೋಣ ಅನ್ನೋವಂಥ ಪ್ರವೃತ್ತಿ ಇರಬೇಕು ವಿನ ಆಗುವಂಥ ಕೆಲಸ ಕೆಡಿಸುವಂಥ ಪ್ರವೃತ್ತಿ ಇರಬಾರ್ದು ಅಂತಂದು ಸ್ಟೇಟ್ಮೆಂಟ್ ಕೊಟ್ಟು ಆಲ್ರೆಡಿ ಇದು ಸರ್ವೆ ಆರ್ಡರ್ ಬಂದೈತೆ ನೋಡ್ರಿ. ಒಮ್ಮೆ ಎಲ್ಲ ಡಾಕ್ಯುಮೆಂಟ್ ಫಾರ್ವರ್ಡ್ ಮಾಡಿ ಸಾಹೇಬ್ರು ಇವರೆಲ್ಲ ಮಾಡಿ ಕರಿ ಮಸೂದಿದ್ದು ಮಾಡಿ ಟೆಂಡರ್ ಕರ್ಮ ಚಾಲೂ ಆಗೋ ನಾವು ನಿಂದ್ರಕ್ಕೆ ಬರೋಂಗಿಲ್ಲ. ಅದು ಕೆಡ್ಸಕ್ಕೆ ಒಂದೇ ದಾರಿ ಐತಿ ವಿನ ನಿಂದ್ರಸಕ್ಕೆ ದಾರಿ ಇಲ್ಲ ಅದಕ್ಕೆ. ಯಾಕ್ರೆ ಸರ್ ನನಗೆ ತಿಳಿಸ್ತೇವೆ ಮುಂದೆ ಏನು ಮಾಡ್ರೆ ಸರ್ವೆ ಸ್ಟಾರ್ಟ್ ಆಯ್ತಲ್ಲ ಒಂದು 6 ತಿಂಗಳಾಗ ಸರ್ವೆ ನಾ ಮಾಡಿಸಿದ್ವಿ. ಫಸ್ಟ್ ನೇಮ್ ಪ್ಲೇಟ್ ಚೇಂಜ್, ಆಮೇಲೆ 2018 ಈಚೆಗೆ ಬಂದ ಮೇಲೆ 18 ಕೆಲವೊಂದು ರಾಜಕೀಯ ಸನ್ನಿವೇಶದಿಂದ ಅಲ್ಲಿಂದ ಬಿಟ್ಟು ಬಿ ಜೆ ಪಿಗೆ ಬಂದ ಮೇಲೆ ರಮೇಶ್ ಅಣ್ಣ ಜಾರಕಿಹೊಳಿ ಅವರು ನೀರಾವರಿ ಮಿನಿಸ್ಟರ್ ಆದ್ಮೇಲೆ ಇವು ಮತ್ತು ನಮ್ಮದು ಪ್ರಾಜೆಕ್ಟ್ ಯಾಕೆ ತಗೊಳ್ಳೋದು ನೀರಾವರಿ ಪ್ರಾಜೆಕ್ಟ್ ಪೂರ್ವ ಭಾಗದ ನೀರಾವರಿ ಪ್ರಾಜೆಕ್ಟ್ನಾಗ ನಮಗೇನು ಹಳ್ಳಿ ಉಳಿದಿದ್ದು ಅದು ಆ್ಯಕ್ಚುಲಿ ಅವ್ರು ಆಗಬೇಕಾಗಿತ್ತು. ಸರ್ವೆನಾಗೂ ಕುಡಿಸಿದ್ರು ಇವರು. ಅದು ಏನು ಗೊತ್ತಿಲ್ಲ ನಮಗೆ. ಲಿಫ್ಟದ ಹೈಟ್ ಪ್ರಪೋಸ್ ಲಿಫ್ಟ್ ಹೈಟ್ ಏನಿತ್ತಲ್ಲ ಅದು ಜಾಗ ಬಿಟ್ಟು ಕೆಳಗೆ ಮಾಡಿ ಮತ್ತು 7 ಹಳ್ಳಿ ಉಳಿಯೋದನ್ನ ಮಾಡಿದ್ದಾರೆ. ಅದು ನೀರಾವರಿಯಿಂದ ವಂಚಿತ ಆಗುವಂಗೆ ಮಾಡಿದ್ರು. ರೈತರಿಗೆ ಮೋಸ ಮಾಡಿದ್ರು. 100 ರೂಪಾಯಿ ಸಿಗುವ ಸಾಹೇಬರು 100 ರೂಪಾಯಿ ತಂದು ಕೊಟ್ಟಿದ್ರು. ಅದರಾಗಿಂದ 40 ರೂಪಾಯಿ ಕತ್ತರಿಸಿ 60 ರೂಪಾಯಿ ನಾ ತಂದು ಕೊಟ್ಟಿನಿ ಅಂತಂದು ಹೇಳ್ಕೊತ. ಅಂದ್ರೆ 60 ರೂಪಾಯಿನ ಕೊಟ್ಟು 100 ನೀರು ತಂದಿನ ಅಂತ ಹೇಳ್ಕೊಂಡ್ರು. ಇದು ಒಳ್ಳೆಯದು. ಅವರು ಮೋಸ ಮಾಡ್ಕೊತಾರೆ. ಈಗ ನಾವು 7 ಹಳ್ಳಿನ ಅದ್ರಾಗ ಕೂಡಿಸ್ಬೇಕಂತ ನಾವು ಉಳಿದು ಹೋಯ್ತು, ನೀರಾವರಿ ಆಗಲಿಲ್ಲ. ಮುಂದೆ 2013 ಈಚೆ ಕಡೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಸಿದ್ದರಾಮಯ್ಯ ಸಾಹೇಬರು CM ಇದ್ದಾಗ ನಮ್ಮ MB ಪಾಟೀಲ್ ಸಾಹೇಬರು ನೀರಾವರಿ ಮಿನಿಸ್ಟರ್ ಇದ್ದರು. ಇವು 7 ಹಳ್ಳಿ ಸಲುವಾಗಿ ನಮ್ಮ ಪೂರ್ವಭಾಗ ಏನಾರು ನೀರಾವರಿ ಮಣ್ಣು ವಾಟರ್ ಸೋರ್ಸ್ ಮಾಡೋಣ ಅಂತ ಕೆರೆ ತುಂಬೋ ಯೋಜನೆ ಅಂತಂದು ಅದನ್ನು ಮಾಡ್ತೀವಿ. ಇವರೇ ನಾವು ಇನ್ನೂ ಇರಲಿಲ್ಲ. ಅದನ್ನು ಅಮೌಂಟ್ ದೊಡ್ಡ ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತು. ಅದು ನಿಮ್ಮ ಪತ್ರಿಕೆ ಎಲ್ಲ ಡಿಸೈನ್ ಹಾಕಿದವ್ರಿಗೆ ಅದನ್ನೆಲ್ಲ ಮಾಡಲಿಕ್ಕೆ ಪ್ಲ್ಯಾನ್. ಒಂದು 2019 ಈ ಕಡೆ ಬಂದಾಗ ರಮೇಶ್ ಅಣ್ಣ ಅವ್ರು ಏನಂದ್ರು, ರಮೇಶ್ ಮಾಡೋದೇ ಸರ್ ಈಗ ಪವರ್ನಾಗ ಅದೇನೆ ಅಧಿಕಾರ ಇತ್ತು ನೋಡೋ ಸಣ್ಣದು ಬೇಡ ದೊಡ್ಡದನ್ನ ಕೈ ಹಾಕಿ ದೊಡ್ಡದನ್ನ ಮಾಡೋಣ ಅಂತ. ಹಂಗಂದ್ರೆ ಹೆಂಗೆ ಮಾಡ್ಬೇಕು ಅಂದ್ರೆ ಸಂಪೂರ್ಣ ನೀರಾವರಿ ಪೂರ್ವ ಭಾಗದ ಸಂಪೂರ್ಣ ನೀರಾವರಿ ಮಾಡೋದ್ರಿಂದ ಇದು ಪ್ಲ್ಯಾನ್ ಮಾಡಿ. ಇದು ಪ್ಲ್ಯಾನ್ ಹೆಂಗಪ್ಪ ಅಂದ್ರೆ ಸಮಾಜೇಶ್ವರಿ ಯಾಕೆ ನೀರಾವರಿ ಸ್ಕೀಮ್ ಮಾಡಿದ್ರು. ಇದು ಪ್ಲ್ಯಾನ್ ಸಂಪೂರ್ಣ ನೀರಾವರಿ ಆಗುವಂಥ ಸ್ಕೀಮು. ಇದ್ರ ಸ್ವತಃ ಡ್ರಾಯಿಂಗ್ ಕೊಟ್ಟಿದ್ದು ಅನ್ನ ಕೊಟ್ಟಿದ್ದು ಮೈಸನ್ನ ಕೊಟ್ಟಿದ್ದು. ಇದು ಡ್ರಾಯಿಂಗ್ ಹೆಂಗೆ ಐತಪ್ಪ ಅಂತಂದ್ರೆ ಇದು ನಮ್ಮ ದೇಶನಾಗ ಅಷ್ಟೆಲ್ಲ ಪೂರ ವಿಶ್ವನಾಗನ ಒಂದು ಮಾದರಿ ಯೋಜನೆ. ಈ ಯೋಜನೆ ಮುಗಿತಂದ್ರೆ ಪೂರಾ ದೇಶನಾಗ ಇದೇ ಪ್ಯಾಟರ್ನಾಗನ ಇಂಪ್ಲಿಮೆಂಟ್. ಇದು ಹೆಂಗೆ ಟೆಕ್ನಿಕಲಿ ಸ್ಟ್ರಾಂಗ್ ಐತಂತಂದ್ರೆ ಮಾಡಿದ ಕರೆಕ್ಟ್ ಟೆಕ್ನಿಕಲಿ ಇವ್ರು ಏನು ಡ್ರಾಯಿಂಗ್ ಕೊಟ್ಟರೆ ಅದ್ರ ಪ್ರಕಾರ ನೀವು ಮಾಡಿದ್ರಿ 101% ಸಕ್ಸಸ್. ಒಂದೇ ಕಲ್ಲು ಅಳಗಾಡಿಸಿದ್ರಿ ಕುತಂತ್ರದಿಂದ, 1 ಫೂಟ್ ಇನ್ಕ್ಲಿನೇಷನ್ನಾಗ ನೀವು ಸರಿಸಿದ್ರಿ. ನಿಮ್ಗಾಗಲೇ ಹೇಳಿದ್ನಲ್ಲ ಕರಿ ಮಸೂದಿ ಒಳಗಿಂದ ಹೆಂಗೆ ಲಿಫ್ಟ್ ಕೆಳಗೆ ಉಳಿಸಿ ಮತ್ತು ರೈತರ ಬಾಯಿಗೆ ಮಣ್ಣು ಹಾಕಿದ್ರು. ಹಂಗೆ ಇದು ಮುಂದೆ ಮಾಡೋಕೆ ಜಾಗ ಐತಿ. ನಾ ಡ್ರಾಯಿಂಗ್ನಾಗ ತಪ್ಪಿಸಿ ಪ್ರಾಜೆಕ್ಟ್ ಅಂತೂ ನಿಲ್ಸಕ್ಕೆ ಆಗ್ತಿದ್ದಿಲ್ಲ. ಅದಕ್ಕೂ 1 ವರ್ಷ ತಡ ಮಾಡಿ ಇದಕ್ಕಿಂತ ಮೊದಲು ಇದು ಪ್ರಾಜೆಕ್ಟ್ ಆಗೋ ಟೈಮ್ನಾಗನ ಲಾಸ್ಟ್ ಹಂತಕ್ಕೆ ಬಂದಾಗ ಇದ್ರೊಳಗಿಂದ 23-24 ಕೆರೆಗಳು ಏನು ಬಿಟ್ಟು ದೊಡ್ಡ ಕೆರೆಗಳು ಅದನ್ನು ಒಡಿಸಿ ಒಂದು 6-7 ಕೆರೆಗಳನ್ನ ಒಡಿಸಿ ಬರೀ ಕೆರೆ ತುಂಬಿಸೋ ಯೋಜನೆ ಮಾಡ್ತೀವಿ ಅಂತಂದು ಒಡಿಸಿ ಅದಕ್ಕೆ ಮತ್ತೆ ಹೊಳ್ಳಿ DPR ಮಾಡ್ಬೇಕಾದ್ರೆ 8 ತಿಂಗಳು ಟೈಮ್. ABCD ಮತ್ತೆ ಸ್ಟಾರ್ಟ್ ಆಗಬೇಕು. ಗಾಡಿ ಅಂದ್ರೆ ಕೇಳಿಲ್ಲ, ಹೊಡಿಯಕ್ಕೆ ಹೋಗ್ಬೇಡ, ಬೇಕಾದ್ರೆ ಹೊಸವು ಮಾಡ್ಕೊರಿ, ಇದನ್ನು ಹೊಡ್ಯಕ್ಕೆ ಹೋಗ್ಬೇಡ ಅಂತ ಕೇಳಿದ್ರೆ ಅದನ್ನು ಉದ್ದೇಶಪೂರ್ವಕವಾಗಿ ಅನ್ನೋಕ್ಕಿಂತ ದುರುದ್ದೇಶಪೂರ್ವಕವಾಗಿ ಅದನ್ನು ಹೊಡೆತವರು ಮತ್ತು ಅಡಾಳಕ್ಕೆ ಮತ್ತು ರೈತರಿಗೆ ಹೊಲದೊಳಗೆ ನೀರು ಬರುವಂಥ ಯೋಜನೆ ಇದು. ಕೆರೆನ ತುಂಬಿಸೋ ನೀರು ಯೋಜನೆ ಹಂಗೆ ಬರೀ ಕೆರೆಯಾಗ ನೀರು ತುಂಬಿಸೋದು ಅದು ನೋಡ್ಕೊತ್ಕೊಂಡಿರ್ಬೇಕು. ನಿಮ್ಮ ಹೊಲದಾಗ ನೀರು ಬರೋ ಯೋಜನೆ ಇದಕ್ಕೆ ಅಮಜೇಶ್ವರಿ ಯೋಜನೆ. ಇದನ್ನು ನಾವು ಒಡಿಸಿ ತೆಗಿಸ್ತೀವಿ. ಇದು ಒಡಿಸಿ ತೆಗೆದ ಮೇಲೆ ಮತ್ತೆ ಇವೇನು 2 ಹಳ್ಳಿಗಳು ಉಳಿದಲ್ಲ.
ಇವು ವಂಚಿತ ಆಗಬಾರ್ದು ಅಂತ ಮುಂದಾಲೋಚನೆ ಇಟ್ಕೊಂಡು ಕೊಟ್ಟಲಗಿದಿಂದ ಮತ್ತೆ ಅನ್ನೋರು ಏನು ಮಾಡಿದ್ರು ಎಕ್ಸ್ಟ್ರಾ ಇದು ಸ್ಕೀಮ್ ಬಿಟ್ಟು ಎಕ್ಸ್ಟ್ರಾ ಕೊಟ್ಟಲಗಿದಿಂದ ಜೊತೆ ತನಕ ಮತ್ತೊಂದು ಲೈನ್ ಹೇಳಿರ್ತಾರೆ ಆ ಸ್ಕೀಮ್ ಪ್ರೊವಿಷನ್ ಇನ್ ಫ್ಯೂಚರ್ ಇವ್ರಿಗಂತೂ ಹೊಡ್ತಾರೆ ಇವ್ರಂತೂ ಇನ್ನು ಮುಂದೆ ಬೇರೆ ಪ್ರೊವಿಷನ್ ಯಾಕೆ ಅವ್ರ ವಾಟರ್ ಅಲೋಕೇಶನ್ ಇವೆಲ್ಲ ಭಾಳ ಪ್ರಾಬ್ಲಮ್ ಇರ್ತದೆ ಎಕ್ಸ್ಟ್ರಾ ಮಾಡೋಕೆ ಬರೋಂಗಿಲ್ಲ ಮ್ಯಾಗಿಂದ ನೀರು ಮತ್ತೆ ರಿವರ್ಸ್ ತಗೋಸಿಲ್ಲ ಅದು ಒಂದು ಪ್ರೊವಿಷನ್ ಮಾಡಿದ್ರು ಇನ್ನು ಮುಂದೆ ಅದನ್ನು ನಾನಾ ಮಾಡಿದೆ ಅಂತ ಹೇಳ್ತಾರೆ ಮಾಧ್ಯಮದವ್ರು ಅವ್ರು ನೀವು ಫಸ್ಟ್ ಕೇಳಿ ದಯಮಾಡಿ ಅವ್ರಿಗೆ ಆಮೇಲೆ ಇದು ಪ್ರಾಜೆಕ್ಟ್ ಅಲ್ಲಿ ಒಂದು 8 ತಿಂಗಳು ಹೊಳ್ಳಿ DPR ಮಾಡೋಕ್ಕೆ ಟೈಮ್ ಹೋಯ್ತು ಆಮೇಲೆ 1 ವರ್ಷ ಇವರು ಆಫ್ಟರ್ ಇಲೆಕ್ಷನ್ 1 ವರ್ಷ ಅದು ಕೆಲಸ ಪೆಂಡಿಂಗ್ ಇಟ್ಟರು ಎದಕ್ಕೆ ಪೆಂಡಿಂಗ್ ಇಟ್ಟರಪ್ಪ ಅಂದ್ರೆ ಅದನ್ನು ಬಂದ್ ಮಾಡಿಸ್ತೀವಿ ರೈತರ ಕರೆದ ಇದು ಸ್ಕೀಮ್ ಸರಿ ಇಲ್ಲ ಅದಕ್ಕೆ ನಾನು ಪೈಪ್ಲೈನ್ ಮಾಡ್ತೀನಿ ಟೀ ಬಿಡ್ತೀನಿ ನಿಮ್ಮ ಹೊಲದಾಗ ಅದು ಮೋಟ್ರ್ ಯಾವಾಗ ಚಾಲು ಆಗ್ತೈತಲ್ಲ ಅವಾಗ ನಿಮ್ಮ ಹೊಲದಾಗ ನೀರು ಮೋಟ್ರ್ ಯಾವಾಗ ಬಂದ್ ಮಾಡ್ತೀನಿ ಅವಾಗ ನೀರು ಇಲ್ಲ ಅಂದ್ರೆ ಏನು ನಿಮ್ಮನ್ನ ಕ್ಲಚ್ನಾಗ ಹೆಂಗೆ ಹಿಡಿಬೇಕು ಅನ್ನೋದು ಅವ್ರಿಗೆ ಎಲ್ಲಿಸ್ದಾಗ ನೀವು ಬೆಣ್ಣೆ ಹಾಕ್ತೀರಿ ಅಲ್ಲಿಸ್ತಕ್ಕ ಮೋಟ್ರ್ ಇಟ್ಕೊಂಡು ಬಾಯಿ ಅಂದ್ರೆ ಇಂಥದ್ದು ಇದ್ರೊಳಗೆ ನಾವು ಸಿಕ್ಕೋಬೇಕಾ ಇದು ಅಭಿವೃದ್ಧಿ ಅಂತೀರ ಅಭಿವೃದ್ಧಿ ಅಂದ್ರೆ ಏನ್ರಿ ಸ್ವಂತ ಸೆಲ್ಫ್ ಡಿಪೆಂಡೆಂಟ್ ಇರಬೇಕು ಯಾರ ಮುಂದೆ ಕೈ ಚಾಚಬಾರ್ದು ಆರ್ಥಿಕವಾಗಿ ನಮ್ಮ ಕ್ಷೇತ್ರದ ರೈತರ ಆರ್ಥಿಕವಾಗಿ ಸದೃಢ ಆಗಲಿ ಅನ್ನುವಂಥ ನೀರಾವರಿ ಯೋಜನೆಗಳು ಫ್ಯಾಕ್ಟ್ರಿಗಳು ಮಾಡಿದಂಥದ್ದು ಅದನ್ನು ಕೆಡಿಸಿ ನಿಮ್ಮ ಕುತ್ತಿಗೆ ಅವ್ರ ಕೈಯಾಗಿ ಹಿಡ್ಕೊಳ್ಳೋ ಅಂಥವ್ರು ನಮಗೆ ಬೇಕಾದ್ರೆ ಇದಕ್ಕೆ 25,000 ಏಕರ್ ನೀರಾವರಿ ಯೋಜನೆ ಇದು ಅಮ್ಮಾಜಿ ಶಿವರಾತ್ನಿಯವರು ಇವರು 2ನೇ ಸಲ ಈ ಕಾಂಗ್ರೆಸ್ ಗೌರ್ಮೆಂಟ್ದವರು 2ನೇ ಸಲ ಅದನ್ನು ಹೊಳ್ಳಿ ಪೂಜೆ ಮಾಡಿ ಹೆಂಗೆ ಡೊಂಗರರಾವ್ ಸಾಹೇಬ್ರು ಕರೀಮ್ ವಸತಿ ಮುಗಿಸಿದ್ನ ಮತ್ತೆ ಹೊಳ್ಳಿ 2 ಸಲ ಮಾಡಿದ್ರಲ್ಲ ಇವ್ರಿಗೆ ಅದು ಚಾಲಿ ಐತೆ ಆಗ್ಬೇಕು ಪಾಪ ಅವ್ರು ಕಾರ್ಯದನ್ನು ಬರಲಿಕ್ಕೆ ನನಗೆ ಅನ್ಸಾಕತ್ತೈತೆ ಹೊಸ ಪ್ರಾಜೆಕ್ಟ್ ಯಾವುದೂ ಇಲ್ಲ ಇಷ್ಟೆಲ್ಲ ನೀರಾವರಿ ಪ್ರಾಜೆಕ್ಟ್ ಆದರೂ ಒಂದು ಶುಗರ್ ಫ್ಯಾಕ್ಟ್ರಿ ಆದ್ರೂ ಯಾವಾಗ ಒಂದು ಹೋರಾಟ ಮಾಡ್ಯಾರ ಒಂದು ಯಾವ್ದಾರು ಅರ್ಜಿ ಕೊಟ್ಟಾರ ನಮಗೆ ಬೇಕಂತಂದು ಒಂದೊಂದು ರೆಕಾರ್ಡ್ ತೋರಿಸಿದ್ರು ಇಷ್ಟು 25 ವರ್ಷ ನಂಗೆ ಹೇಳ್ತಾರೆ ಮೊನ್ನೆ ಒಂದು ಭಾಷಣ ಮಾಡಿದ್ರು 30 ವರ್ಷದ ನೀರಾವರಿ ಕನಸಿತ್ತು ನಮ್ಮ ಭಾಗದ ಅಮ್ಮಾಜಿ ವರ್ಷಕ್ಕೆ ಇನಾಗ್ರೇಷನ್ ಮಾಡಕ್ಕೆ ಬಂದಿದ್ರಲ್ಲ ಅವಾಗ 30 ವರ್ಷದ ಕನಸಿತ್ತ ಅದು ಇವತ್ತಿಗೆ ಆಯಿತು ಅಂತ 30 ವರ್ಷಕ್ಕೆ ನೀವು ಏನು ಮಾಡಿದ್ರಿ ಮಿನಿಸ್ಟರ್ ಆಗಿದ್ರಲ್ಲ ಮಾಡೋದು ಕನಸಿದ್ದರೆ ಅದು ಮಾಡೋದು ಇಚ್ಛೆ ಇಲ್ಲ ಅಂದಂಗೆ ಆಗ್ತದೆ ಇಲ್ಲ ಮಾಡೋದು ಗೊತ್ತಿಲ್ಲ ಅಂದಂಗೆ ಆಗ್ತದೆ ಹಿಂದಳ್ಳಿಯವ್ರು ಬರೀ ಬಂದು 2.5 ವರ್ಷನಾಗ ಹೆಂಗೆ ಮಾಡಿ ತೆಗೆದ್ರು ಅವ್ರು ಮಾಡಿದ್ದನ್ನು ಹೊಳ್ಳಿ ಪೂಜೆ ಮಾಡಕ್ಕೆ ನೀವು ಹೇಳ್ತಾರೆ ನಾನು ಕನಸಿದ್ದು ಅಂತಂದ್ರೆ ನಿಮ್ಮ ಕನಸಿದ್ದದ್ದು ನೀವು ಮಾಡೋದಾಗಿಲ್ಲ ಬರಂಗಿಲ್ಲ ಅಂದಂಗೆ ಬರೀ ನಂಬರ್ ಪ್ಲೇಟ್ ಚೇಂಜ್ ಮಾಡೋದಂತ ಇವರು ಈ ಪ್ರಾಜೆಕ್ಟ್ಗೆ 25 ಅದು ಭಾಷಣ ಸ್ಟೇಜ್ ಮ್ಯಾಗಿನ ಭಾಷಣ ನಿಮ್ಮ ಕಡೆ ಕೀರ್ತಿ ಇರ್ಬೇಕು ಸರ್ ಒಬ್ಬರು ಭಾಷಣ ಮಾಡ್ತಾರೆ 50,000 ಏಕರ್ ನೀರಾವರಿ ಅದೇ ಸ್ಟೇಜ್ ಮ್ಯಾಗ ಇನ್ನೊಬ್ರು ಭಾಷಣ ಮಾಡ್ತಾರೆ 75,000 ಏಕರ್ ನೀರಾವರಿ ಅದು 50,000 ಅಲ್ಲ 75,000 ಅಲ್ಲ ಅದು ಇರೋದು 25,000 ಏಕರ್ ನೀರಾವರಿ ಪ್ರಾಜೆಕ್ಟ್ ಅದನ್ನು ಓಪನಿಂಗ್ ಮಾಡಕ್ಕೆ ಬಂದವಂಗೆ ಗೊತ್ತಿಲ್ಲ ಇವ್ರು ಹೇಳ್ತಾರೆ ನಾ ಮಾಡಿನ ಅಂತ ಹೇಳೋಂಗನೆ ಗೊತ್ತಿಲ್ಲ ಇದು ಎಷ್ಟು ಐತೆ ಅದು 75,000 ಅಲ್ಲ 25,000 ಏಕರ್ ನೀರಾವರಿ ಯೋಜನೆ ಇದು ನೀರಾವರಿ ಯೋಜನೆ ಮಾಡಿದ ಮೇಲೆ ಒಂದು 5-6 ವರ್ಷನಾಗ ಏನು ವಾಟರ್ ಟೇಬಲ್ ಏರ್ತೈತಲ್ಲ ಅವಾಗ 100% ನೀರಾವರಿ ಆಗ್ತದೆ ಅದು 75 ಆಗ್ತಿತ್ತು 1 ಲಕ್ಷ ಬಿಟ್ಟು ಏನು ಎಲ್ಲ ಲೆವರ್ಟ್ ಆಗಿ ಬಿಲ್ಡಿಂಗ್ಗಳಾಗಿ 25,000 ಇದು ಪ್ರಾಜೆಕ್ಟ್ನಾಗ 15 ಎಕರ್ಗೆ 1 ಕೆರೆ ಅಂದರೆ 1,600 ಕೆರೆ 7 ತಿಂಗಳಿಗೆ ನೀರು ಸಾಕಾಗುವಷ್ಟು ಹೋಲ್ಡಿಂಗ್ ಕೆಪಾಸಿಟಿ ಕೆರೆ ಅಂತಾರೆ 145 ಫೂಟ್ ಬೈ 145 ಫೂಟ್ ಬಾಟಮ್ನಾಗ ಹೈಟ್ 40 ಫೂಟ್ 4 ಮಹಡಿ ಬಿಲ್ಡಿಂಗ್ ಎಲ್ಲೆಲ್ಲ ಇತ್ತು ನೋಡಿ ಮೇಲೆ ಬಂದಾಗ 165 ಫೂಟ್ ಬೈ 165 ಫೂಟ್ ಅಂದರೆ ಸಪೋಸ್ 1 ಏಕರ್ ಇದು ಸ್ಟೋರೇಜ್ ಅದು ವಾಟರ್ ಸ್ಟೋರೇಜ್ 1 ಏಕರ್ ಇಂಥವು 1,600 ಕೆರೆ ಅಂದರೆ 18,600 ಏಕರ್ ನೀರು ನಿಲ್ಲಿಸೋ ಒಂದು ಸಮುದ್ರ ಪ್ಲಸ್ ಹಳ್ಳುಗಳೇನದಲ್ಲ ಹಳ್ಳುಗಳೆಲ್ಲ ರೀಎಸ್ಕೇಷನ್ ಮಾಡಿ ಅಲ್ಲಿ ಚೆಕ್ ಡ್ಯಾಮ್ ಅಲ್ಲಿ ನೀರು ನಿಲ್ಲಿಸಿ ಇದೆಲ್ಲ ಮಾಡಿದ ಅಂದ್ರೆ ಒಂದು 7-8 ವರ್ಷನಾಗ 50 ವರ್ಷ ಹಿಂದೇನು ವಾಟರ್ ಟೇಬಲ್ ಇತ್ತಲ್ಲ ಅದು ವಾಟರ್ ಟೇಬಲ್ ಬಂತ ನೀವು ಎಲ್ಲೇ ಮೂಲೆ ಒಳಗೆ 1 ಎಕರೆ 2 ಎಕರೆ ಏನೋ ಉಳಿದಿದ್ರು 50 ಫೂಟ 100 ಫೂಟ ಬೋರ್ ಹೊಡೆದು ಅಲ್ಲಿ ನೀರಾವರಿ ಆಗಿದೆ ಇದು 100% ನೀರಾವರಿ ಆಗುವುದು ಅಫ್ಟರ್ 5-6-7 ಇಯರ್ಸ್ ಅಂತ ತಿಳ್ಕೊಂಡು ಅದಕ್ಕಿಂತ ಮುಂಚೆ ಈಗ ಸದ್ಯಕ್ಕೆ ಇರೋ ಪ್ರಾಜೆಕ್ಟ್ ಓನ್ಲಿ 25,000 ಏಕರ್ ಇದಕ್ಕೆ ಈ ಪ್ರಾಜೆಕ್ಟ್ನಾಗ ಎಲ್ಲ ಇಂಟರ್ಲಿಂಕಿಂಗ್ ರೋಡ್ ಆಮೇಲೆ ಇದಕ್ಕೆ ಮಟೀರಿಯಲಿನ
ಬಂತಂದ್ರೆ ಈ ಕಡೆ ಯಾರು ಕಬ್ಬದು ಬೆಳೆಯಂಗಿಲ್ಲ ಸರ್. ಪೂರ್ವ ಭಾಗ ಎಲ್ಲ ಕಮರ್ಷಿಯಲ್ ಕ್ರಾಪ್ ಬೆಳೀತಾರೆ, ದ್ರಾಕ್ಷಿ ಬೆಳೀತಾರೆ. ಸಾಹೇಬ್ರು ಆ ಕಡೆ ಜಮೀನು ಇವರೆಲ್ಲ ದ್ರಾಕ್ಷಿ ಬೆಳೀತಾರೆ, ದ್ರಾಕ್ಷಿ ಮತ್ತು ದಾಳಿಂಬೆ ಬೆಳೀತಾರೆ, ಎಲ್ಲ ಕಮರ್ಷಿಯಲ್ ಕ್ರಾಪ್. ಈಗ ಏನೂ ಇಲ್ಲ, ಬೆಳೆಗೆ ನೀರಿಲ್ಲ, ಏನಿಲ್ಲ, ನೀರಾವರಿ ಹಂಗಿಲ್ಲ, ಸೌಲಭ್ಯ ಇಲ್ಲ. ಈಗನ ನಮ್ಮಲ್ಲೇ ಬೆಳೆ ಬಂದ್ಬಿಟ್ಟು ಮಾರುವುದಿಲ್ಲ. ನಮ್ಮಲ್ಲಿ ಸರ 50ರಿಂದ 100 ಕಿಲೋಮೀಟರ್ ಮಾರ್ಕೆಟ್ ಮಾಡೋದಿಲ್ಲ. ಕಾರಣ ಅಂದ್ರೆ ವರ್ಕೌಟ್ ಆಗಿ ಪ್ರೊಡಕ್ಷನ್ ಕಡಿಮೆ ಐತಿ, ಅದಕ್ಕಿಂತ ಮುಂದೆ ಹೋಗಿಲ್ಲ. ಇಷ್ಟಾಗ ವ್ಯಾಪಾರ ಮಾಡೋದು, ಇಷ್ಟಾಗ ವ್ಯಾಪಾರ ಮಾಡ್ಬೇಕಾದ್ರೆ ವ್ಯಾಪಾರಸ್ಥ ಏನು ಹೇಳ್ತಾನೆ ಅದಕ್ಕೆ ನೀವು ಬಗ್ಗೆ ಹೋಗ್ಬೇಕು. ಇನ್ನು 25,000 ಎಕರೆ ನೀರಾವರಿ ಆದ್ಮೇಲೆ ಎಲ್ಲ ಮಟ್ಟಲ್ಲಿ ಅಂದು ಬಂದ್ಬಿಡ್ರಿ, ಹತ್ತನಿಗೆ ಬಂದು ಬಿಡ್ಬೇಕಲ್ಲ. ಹತ್ತನಿಗೆ ಬಂದು ಬಿತ್ತಂದ್ರೆ ಎಕ್ಸೆಸ್ ಕ್ರಾಪ್ ಮಾಡೋರೆ ಕೊಳತು ಹೋಗ್ತಾರೆ. ಅದೇ ಮ್ಯಾಗ ಹೋಗ್ಬೇಕು ರೈತರ ಪರಿಸ್ಥಿತಿ. ಅವಾಗ ಏನು ಮಾಡಬೇಕು? ಇದನ್ನು ಶಿಪ್ಪಿಂಗ್ ಬೇಕಲ್ಲ, ಮಟೀರಿಯಲ್ ಬಂದು ಎಲ್ಲಿ ಹಡಲ್ಗಿಗೆ ಏರ್ಪೋರ್ಟ್. ಅದು ಏರ್ಪೋರ್ಟ್ ಮನುಷ್ಯರು ಎಷ್ಟು ತಿರುಗಾಡ್ತಾರೆ ಮಾತ್ರ ತಿಳ್ಕೊಡ್ಕೊಂಡಿಲ್ಲ. ಮೇಜರ್ ಇದು ಅಗ್ರಿಕಲ್ಚರ್ ಕ್ರಾಪ್ ಏನೈತೆ ಇದನ್ನ ಎತ್ತ 3 ತಾಸಿನಾಗ ನಿಮ್ದು ಮಟೀರಿಯಲ್ ದಿಲ್ಲಿನಾಗ, 2 ತಾಸಿನಾಗ ಮುಂಬೈನಾಗ, 9 ತಾಸಿನಾಗ ನಿಮ್ದು ರೈತರ ಬದುಕು ದುಬೈನಾಗ. ಇವತ್ತಿನ ತಾಜಾ ಬೆಳೆದ ರೇಟ್ ಇವತ್ತಿನ ಮುಗಿಸಿದ್ವಿ. ಇವತ್ತಿನ ಪರಿಸ್ಥಿತಿ ಹೆಂಗಿದಪ್ಪ, ರೋಡ್ ಕಳಿಸ್ಬೇಕಂತಂದ್ರೆ 15 ದಿವಸ ತನಕ ನೀವು ದುಡ್ಡಿಗೆ ಹೋಗ್ಬೇಕು. ಅವಾಗಿಂದ ಕ್ವಾಲಿಟಿ ನೋಡಿ ಅವ್ರು ರೇಟ್ ಹಾಕೋ, ರೈತರಿಗೆ ರೇಟ್ ಸೇರಿ. ಇನ್ನು ಮುಂದೆ ಈ ಥರ ಶಿಪ್ಪಿಂಗ್ ಆಗ್ತಂದ್ರೆ ಇಂಪೋರ್ಟ್ರ್ ಎಕ್ಸ್ಪೋರ್ಟ್ರ್ ಏನಿರ್ತಾರೆ, ಬಿಗ್ ಶಾಟ್ಸ್ ಬ್ರೋಕರ್ಸ್ ಇರ್ತಾರೆ, ಸೀದಾ ಹತ್ತನಿಗೆ ಬರ್ತಾರೆ. ಎಲ್ಲಿ ಸೋರ್ಸ್ ಸಿಗ್ತೈತಲ್ಲ ಅಲ್ಲೇ ಬರ್ತಾರೆ. ಇಲ್ಲೇ ಬಂದು ಡೈರೆಕ್ಟ್ ರೈತನ ಪಡೆದಾಗ ವ್ಯಾಪಾರ ಸ್ಟಾರ್ಟ್ ಆಗ್ತೈತೆ. ಫ್ರೆಶ್ ಫ್ರೂಟ್ ಇಮಿಡಿಯೇಟ್ ಪೇಮೆಂಟ್. ಎಲ್ಲಿ ರಿಸೋರ್ಸ್ ಇರುತ್ತಲ್ಲ ಅಲ್ಲಿ ಅದಕ್ಕೆ ಕನ್ಸರ್ನ್ ಇಂಡಸ್ಟ್ರಿ ಸ್ಟಾರ್ಟ್ ಆಗ್ತಾವೆ. ಸರ್ ನೀವು ಒಂದು ಫ್ಯಾಕ್ಟ್ರಿ ಮಾಡಿರಿ, ಎಲ್ಲಿ ಮಾಡಿರಿ, ಇದೇ ಏರಿಯಾನಾಗ ಮಾಡಿರಲ್ಲ, ಇದಕ್ಕೆ ಆಜು ಬಾಜುಕನ ಮೆಟೀರಿಯಲ್ ಸಿಗ್ತದೆ, ಕಾಸ್ಟ್ ಕಡಿಮೆ ಆಗ್ತದೆ ಅಂಥವು. ಅದಕ್ಕೆ ಇಂಡಸ್ಟ್ರಿ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಇಂಡಸ್ಟ್ರಿ ಸ್ಟಾರ್ಟ್ ಹೋದ್ರೆ ನಮ್ದು ಇಂಡಸ್ಟ್ರಿಯಲ್ಲಿ ಡೆವಲಪ್ ಆಗ್ತದೆ, ಎಕನಾಮಿಕಲಿ ಸ್ಟ್ರಾಂಗ್ ಆಗ್ತದೆ. ಅನ್ಎಂಪ್ಲಾಯ್ಮೆಂಟ್ ಪ್ರಶ್ನೆ ಬರೋಂಗಿಲ್ಲ, ಕೆಲಸಕ್ಕೆ ಹುಡುಕಾಡೋದಾಗ್ತದೆ. ಈಗ ಯಾರು ನಮ್ಮ ಡಿಗ್ರಿ ಮುಗಿಸಿದ್ರೆ ನಮ್ಗೆ ಖಾಲಿ ಇಲ್ಲ, ಅದೇ ಇವ್ರಿಗೆ 200 ರೂಪಾಯಿ ಭತ್ತ ಕೊಡೋದಿಲ್ಲ ರೀ, ಅವ್ರ ಕಡೆ ಉಲ್ಟಾ ಕೊಡೋಕೆ ಚಾಲೂ ಮಾಡ್ತಾರೆ. ನಿಮಗೆ ರೈತರಿಗೆ ಪ್ರತಿಯೊಂದು ಮನೆಗೆ ಮಿನಿಮಮ್ 50,000 ರೂಪಾಯಿ ತಿಂಗಳಿಗೆ ಇನ್ಕಮ್ ಆಗುವಂಗ ನಾವು ಮಾಡಕತ್ತೀವಿ. ಪ್ರತಿಯೊಂದು ಮನೆಗೆ ತಿಂಗಳ 50,000 ರೂಪಾಯಿ ಇನ್ಕಮ್ ಆಗುತ್ತೆ. ನಿಮ್ಮದು ಯಾಕೆ 2,000 ರೂಪಾಯಿ ಬೇಕು ರೀ ಅವ್ರಿಗೆ? ಇವ್ರು ಏನು ಮಾಡಕತ್ತಾರ, ಅದನ್ನೆಲ್ಲ ಕೆಡಿಸೋದು, ಕೆಡಿಸಿ ಅವ್ರನ್ನ ಬಿಕ್ಕಿ ಬೇಡಕ್ಕೆ ಹಚ್ಚಿದ್ರು. ಆದರೆ ಇವ್ರೊಬ್ಬರೇ ಸಾಹುಕಾರ, ಉಳಿಕೆದವರೆಲ್ಲ ಬೇಕಾದ. ಇದು ಪ್ರವೃತ್ತಿ. ಈಗ 8 ತಿಂಗಳೊಂದು DPRನಾಗ ಅದನ್ನ ಟೈಮ್ ಹಚ್ಚಿರಲ್ಲಿ 8 ತಿಂಗಳು ಹೋಯ್ತು. ಆಫ್ಟರ್ ಇಲೆಕ್ಷನ್ 1 ಇಯರ್ ಅಂದ್ರೆ 18 ತಿಂಗಳು. ಇದು ಪ್ರಾಜೆಕ್ಟ್ ಇರೋದನ್ನ 18 ತಿಂಗಳು ಟೈಮ್ ಬೌಂಡ್ ಪ್ರಾಜೆಕ್ಟ್. 18 ತಿಂಗಳು ಟೈಮ್ ಬೌಂಡ್ ಪ್ರಾಜೆಕ್ಟ್ ಅಂದ್ರೆ ನಾವು 2 ವರ್ಷ ಅಂತ ನಾವು ತಿಳ್ಕೊಂತೀವಿ. 2 ವರ್ಷ 2 ಬೆಳೆ ಹೋಯ್ತಲ್ಲ, 25,000 ಎಕರೆ ಸರ್ ನೀವು ದ್ರಾಕ್ಷಿ ಬೆಳಿತೀರಿ. 1 ಎಕರೆಗೆ 1 ಲಕ್ಷ ರೂಪಾಯಿ ಇನ್ಕಮ್ ಅಂತ ನೀವು ಹೇಳ್ತೀರಿ. ಆನ್ ಆ್ಯಂಡ್ ಎವರೇಜ್ 1 ಲಕ್ಷಕ್ಕೆ 1 ಎಕರೆಗೆ 1 ಲಕ್ಷ ರೂಪಾಯಿ ಅಂದ್ರೆ 25,000 ಎಕರೆ 25,000 ಲಕ್ಷ ಅಂತ. 2 ವರ್ಷ 2 ಬೆಳೆ ಅಂದ್ರೆ 2 ವರ್ಷ ಬೆಳೆ ಹೋಗ್ತಾರೆ. 50,000 ಲಕ್ಷ ರೂಪಾಯಿ ನಮ್ಮ ರೈತರ ಕಣ್ಣಾಗ ಮಣ್ಣು ಹಾಕಿ ಕುಣಿಸ್ಯಾರ. ಇವರು ರೈತರ ಮಗ ಅಂತ ಅಭಿವೃದ್ಧಿ ಹರಿತಾರೆ. ರೈತರಿಗೆ 50,000 ಲಕ್ಷ ರೂಪಾಯಿ ಕಣ್ಣಾಗ ಮಣ್ಣು ಹಾಕಿರಿ 2 ವರ್ಷ. ಇವ್ರಿಗೇನು ಅನ್ನೋದು? ಇವು ಯಾವ ಆಧಾರಕ್ಕೆ, ಯಾವ ಕಾರಣಕ್ಕೆ ಇವ್ರು ಅಭಿವೃದ್ಧಿ ಹರಿಕಾರ ಅನಿಸ್ಕೊಳಕತ್ತಾರ ಅನ್ನೋದು? ಯಾವ್ದು ನೀರಾವರಿ ಪ್ರಾಜೆಕ್ಟ್ ಮಾಡಿ, ಯಾವ್ದು ನೀರಾವರಿಗೆ ಹೋರಾಟ ಮಾಡಿವಂತಂದು ಮಾಡಿದವ್ರು ನೀರಾವರಿ ಹರಿಕಾರ ಅನಿಸ್ಕೊಳ್ತಾರೆ ನನಗೆ ಗೊತ್ತಾಗ. ಭಗೀರಥ ಅಂತ ಅನಿಸ್ಕೊಳ್ತಾರೆ. ಎಂಥ ಭಗೀರಥನ ಕಾಣಿಸೋದು? ಇವ್ರು ನೀರಾವರಿ ಹರಿಕಾರ ಅಲ್ಲ, ನೀರಾವರಿಯನ್ನು ಹರಿದು ಹಾಕಿದಂಥವರು. ಅವ್ರಿಗೆ ನೆನಪಿನ ನಾವು ಅಭಿವೃದ್ಧಿ ಹರಿಕಾರ ಅಲ್ಲ, ಅಭಿವೃದ್ಧಿಯನ್ನು ವಂಚಿತ ಮಾಡಿದಂಥವ್ರು. 25 ವರ್ಷದ ಮಾಡಾಕೈತೆ. 25 ವರ್ಷ ಹೇಳ್ರಿ ನಮ್ಮ ಹತ್ತನೇ ಕ್ಷೇತ್ರ ಡೆವಲಪ್ಮೆಂಟ್. ನಾನು ಗಟ್ರ ಪಟ್ರೆ ಯಾರು ಮಾಡೋದು ಇರುತ್ತಿಲ್ಲ, ನಾ ಇದ್ರು ಮಾಡ್ತಾರೆ, ಯಾರಿದ್ರು ಮಾಡ್ತಾರೆ. ಗಟ್ರ ಬಾದ ತಂದು ಡಿಪಾರ್ಟ್ಮೆಂಟ್ನಾಗ ಹೆಡ್ನಾಗ ಹೋಗಿದ್ದೇ ಇರುತ್ತೆ, ಅವ್ರು ಮಾಡೇ ಮಾಡ್ತಾರೆ. ಅಭಿವೃದ್ಧಿ ಅಂದ್ರೆ ಏನ್ರಿ? ಇಲ್ಲದ ಕೆಲಸ, ಇಲ್ಲದ ಪ್ರಾಜೆಕ್ಟ್ ನಮ್ಮಲ್ಲೇ ಆರ್ಥಿಕವಾಗಿ ಸದೃಢ ಆಗುವ ಹಂಗಂತ ಪ್ರಾಜೆಕ್ಟ್ ಇಲ್ಲ ಮಾಡಬೇಕು. ಇವೆಲ್ಲ ರೋಡ್ ಗಟ್ರ ಮಾಡೋದು ಇದು ಡೆವಲಪ್ಮೆಂಟ್ ಅಲ್ಲ, ಇದು ಮೇಂಟೆನೆನ್ಸ್. ಇದು ಮೇಂಟೆನೆನ್ಸ್ ಹೌದ್ರಿ ಸರ್, ಮೇಂಟೆನೆನ್ಸ್. ಅಭಿವೃದ್ಧಿ ಅಂದ್ರೆ ಅದಕ್ಕಂತೂ ಆರ್ಥಿಕವಾಗಿ ನೀವು ಸದೃಢ ಆಗಿ, ಆರ್ಥಿಕವಾಗಿ ಸದೃಢ ನಿಮ್ಮ ಲೈಫ್ ಟೈಮ್ ಸೋರ್ಸ್ ಆಗುವಂಥದ್ದು ಪ್ರಾಜೆಕ್ಟ್ ನಾವು ಅಂಥದ್ದು ಯಾವುದೇ ರೈತ ಅವ್ರು ಹೇಳ್ತಾರಲ್ಲ, ರೈತರ ಪರ ಹೋರಾಟ ಮಾಡೀನಿ, ಎಲ್ಲ ಮೀಟ್ರ್ ಕಿತ್ತು ಹೋಗೋದೀವಿ. ರೈತರದ್ದು ಮೀಟ್ರೆಲ್ಲ ಕಿತ್ತೋದು, ಲೈಟ್ ಬಿಲ್ ತುಂಬಂಗಿಲ್ಲ. ಅದೇ ಯಾಕೆ ರೈತನ ಬೇಡಕ್ಕೆ ಹಚ್ತೀರಿ? ರೊಕ್ಕ ಯಾಕೆ ಮುಣಗಿಸ್ತೀರಿ?
ಗೌರ್ಮೆಂಟ್ ರೊಕ್ಕ ಯಾಕೆ ಮುಳುಗಿಸ್ತೀರಿ? 1000 ರೂಪಾಯಿ ಬಿಲ್ ಅಲ್ಲ, 10,000 ರೂಪಾಯಿ ತುಂಬು. ನಮಗೆ ಏನು ಬೇಕು? 24 ತಾಸು 365 ದಿವಸ ಕರೆಂಟಿಗೆ ಸೌಲಭ್ಯ ಮಾಡಿಕೊಡ, ಆಲ್ ದಿ ಟೈಮ್ ವಾಟರ್ ಸಪ್ಲೈ ಕೊಡ. ನಮಗೇನು ರೈತರಿಗೆ ಪಾಪ 15 ಮುಗಿದ ಮ್ಯಾಗ ನಪಾಸಾದ ಹುಡುಗರಿಗೆ ಅಲ್ಲೇ ರೈತರಿಗೆ ಮಾಡಕ್ಕೆ ಕಳಿಸ್ತೀವಿ. ದೊಡ್ಡ ಇಂಡಸ್ಟ್ರಿ ಕಲ್ತವಂಗ ಇಂಜಿನಿಯರ್ ಡಾಕ್ಟರ್ ಹಾಕವ 50,000 1 ಲಕ್ಷ ಪಗಾರ ಕೊಟ್ಟು ಕುರ್ಚಿನ ಕಳಿಸ್ತೀವಿ. ಅವ್ನು ಕಲ್ತಂತ ಇಂಜಿನಿಯರ್ 5% ಮ್ಯಾಗ ಉದ್ಯೋಗ ಮಾಡುವಂಥ ಇಂಡಸ್ಟ್ರಿಗಳಿಗೆ ಪ್ರಾಫಿಟ್ನಾಗ ತೋರಿಸ್ತಾನೆ. ಅಗ್ರಿಕಲ್ಚರ್ ಇಂಡಸ್ಟ್ರಿ ಟೈಮ್ಸ್ ಪಟ್ಟು ಮ್ಯಾಗ ಮಾರ್ಜಿನ್ ಇದ್ದು ನುಕ್ಸಾನ ಆಗ್ತದೆ. ಅವರಿಗೆ ಜ್ಞಾನದ ಕಡಿಮೆ ಐತಿ, ಅದಕ್ಕೆ ಏನು ಬೇಕು ಪ್ರಯೋಜನ ಮಾಡಿರಿ. ಯಾಕೆ ಕೇಳ್ತಾನೆ ರೈತ? ನಿಮ್ಮ ಕಡೆ ಬಿಕ್ಕಿ ಬರ್ತಲ್ಲ, 1 10 ಪಟ್ಟು ಗಳಿಸ್ತಾನೆ. 1 ಲಕ್ಷ ರೂಪಾಯಿಗೆ 10 ಲಕ್ಷ ಗಳಿಸ್ತಾನೆ, 1 ಕೋಟಿಗೆ 10 ಕೋಟಿ ಗಳಿಸ್ತಾನೆ. ಅಂಥವ್ ಯಾರು ಬಿಕ್ಕಿ ಬಿಡ್ತಾನೆ? ಬಿಕ್ಕಿ ಬೇಡಕ್ಕೆ ಹಚ್ಚಿದ ಯಾರು ಅಂದರೆ ಕೆಟ್ಟ ವ್ಯಕ್ತಿ. ಇವರು ನಮ್ಗೆ ಕಳಂಕ ಇದ್ದಂಗೆ, ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಕಳಂಕ ಇದ್ದಂಗೆ. ಇದು ಬಿಟ್ಟು ಅವ್ರಿಗೆ ಬೇರೆದು ಏನೂ ಬರೋಂಗಿಲ್ಲ. ಅದಕ್ಕೆ ಜನನ ಪೈಲ ಶಾನ. ಇದನ್ನು ನಾವು ವಿನಂತಿ ಮಾಡಿ ಯಾರಿಗೆ ತೊಗೊಂಬರ್ರಿ, ಅವ್ರು ಏನು ಮಾಡಾಕ್ತಾರೋ ಫಸ್ಟ್ ನೀವು ಜನಪ್ರತಿನಿಧಿ ಯಾರಿಗೇ ಮಾಡ್ಕೊರಿ. ಅವ್ನು ಜನಪ್ರತಿನಿಧಿ ಅಲ್ಲಿ ಇರಬಾರ್ದು, ಅವ್ನ ಜಾಗ ಆದಲ್ಲ, ಅವ್ನಿಗೆ ಜಾಗ ಇದೆ, ಅವ್ನು ಇಲ್ಲೇ ಇರಬೇಕು. 5 ವರ್ಷ ಐತೆ ಅಷ್ಟು ಅವ್ನಿಗೇನು ಬುದ್ಧಿ ಕೊಟ್ಟಿಲ್ಲ. ಯಾಕೆ ಕೆಲಸ ಮಾಡಬೇಕು, ಕೆಲಸ ಮಾಡಲಿಲ್ಲ. ಹೌದು, ಏನೋ ದುರದೃಷ್ಟ ಐತಪ್ಪ, ನಮ್ಮ ಕೆಲಸ ಮಾಡೋಂಗೇನೋ ಇಲ್ಲ. ಮೊದಲು ಜಿಲ್ಲಾಧಿಕಾರಿ ಪ್ರಸಾದ್ ಅವರು ಅಭಿವೃದ್ಧಿ ಮಾಡೋಣ, ಆರ್ಥಿಕವಾಗಿ ಡೆವಲಪ್ಮೆಂಟ್ ಮಾಡೋಣ ಅಂತಂದು ನಮ್ಮ ಜನರ ರೈತರಿಗೆ ನೀರಾವರಿ ಪ್ರಾಜೆಕ್ಟ್ ಇಬ್ಬರಿಗೆ ಬ್ಯಾರೇಜ್ ಮಾಡಿರಿ, ಕರಿ ಮಿಸ್ಟಿಕನ್ನು ಅವ್ರದ್ದು ಡಾಕ್ಯುಮೆಂಟ್ ಸಾಲ್ವ್ ಮಾಡಿರಿ. ಅವ್ರನ್ನ ಬ್ಯಾಡ ಒಂದು ಸಾಹೇಬರು ಬಂದರು, ಮರಗಾಂವ್ ಸಾಹೇಬರು ಫ್ಯಾಕ್ಟ್ರಿ ತಯಾರು ಮಾಡಿ ಪೊಂಗ ಹಚ್ಚಿದ್ರು. ಇಬ್ಬರಿಗೆ ಬ್ಯಾರೇಜ್ ಪೂರ ಕಂಪ್ಲೀಟ್ ಮಾಡೋದು, ಕರಿ ಮಸೀದಿ ಕಂಪ್ಲೀಟ್ ಮಾಡೋದು. ಅವ್ರಿಗೆ ಬೇಡ. ಮುಂದೆ ಏನೂ ಇಲ್ಲ, ಮಜಾ ಮೋಜ್ ಮಸ್ತಿ, ಬರೀ ಪೊಲೀಸ್ ಸ್ಟೇಷನ್, ತಹಸೀಲ್ದಾರ್ ಆಫೀಸ್, ತಲಾಟೆ ಆಫೀಸ್ ಇಷ್ಟು ಮಾಡ್ಕೊತಿದ್ದವಂಗನ ಇಲ್ಲಿ ಬೇಡಾಗತ್ತೆ. ಒಂದು 18ರಾಗ ಬಂದು ಇವು ಸಾಹೇಬ್ರು ಬಂದವು. ಸರ್ ನಿಮ್ಮ ಟೈಮ್ನಾಗೂ ವರ್ಕ್ ಮಾಡಿದ್ರೆ ನೆವರ್ ಇನ್ ದಿ ಹಿಸ್ಟ್ರಿ ಅಂತ ಹೇಳಿದ್ರು. ಅಷ್ಟು ವರ್ಕ್ ಮಾಡಿರುತ್ತೆ, ಇತಿಹಾಸನಾಗನ ದಾಖಲೆ ಆಗಿತ್ತು. ಇವ್ರ ಮಗದ ಮ್ಯಾಗ ಮೈ ತುಂಬಿದ್ರ ಮಗ ಇವರು ಹಿಸ್ಟಾರಿಕಲ್ ರೆಕಾರ್ಡ್ ಮಾಡಿದ್ರೆ ಅವ್ರನ್ನ ಹಿಸ್ಟಾರಿಕಲ್ ರೆಕಾರ್ಡ್ ಆಗಿ ತೆಗೆದು. ಇದ್ರ ಅರ್ಥ ಒಂದು ಸ್ವಲ್ಪ ನಮಗೆ ಬೇಜಾರು ಆಕೈತಿ. ಬಟ್ ಇದು ಹಿಂಗೆ ಹಾಕೋತ ಹೋಗ್ತಾ ನಮ್ಮ ಕ್ಷೇತ್ರದ ಡೆವಲಪ್ಮೆಂಟ್ ಆಗೋದು ಕನಸಿನ ಮಾತು. ಬರೀ ಮೇಂಟೆನೆನ್ಸ್ ಮಾಡೋಕೆ ಯಾರು ಬೇಕಾಗಿಲ್ಲ. ಯಾರು ಜನಪ್ರತಿನಿಧಿ ಬೇಕು ರೀ? ಯಾವುದಕ್ಕೆ ಬೇಕು? ನಿಮ್ಮ ಮನ್ಯಾಗ ಪಗಾರ ಕಸದು ಹೊಡ್ಯಾಕ ಮಾಡೋಕೆ ಏನು ಬೇಕಿತ್ತು? ಇಲ್ಲವನು ಬೇಕಾ? 500 ರೂಪಾಯಿ ಪಗಾರ ಕೊಡೋ ಬಿಡೋದು ಹೋಗ್ತಿಲ್ಲ, ನಾವು ಡ್ಯೂಟಿನೇ ಇರ್ತದೆ. ಡೆವಲಪ್ಮೆಂಟ್ ಅವ್ರು ಏನು ಮಾಡೋದು? 10 ಮಂದಿಗೆ ಒಟ್ಟು ನಡೆಸುವಂಥ ತಾಕತ್ತು ನಿಮ್ಗೆ ಬೆಳಿಬೇಕಂತಂದ್ರೆ ನೀವು ಆರ್ಥಿಕವಾಗಿ ಸದೃಢ ಆಗ್ಬೇಕು. ಅದಕ್ಕೆ ಏನು ರಿಸೋರ್ಸ್ ಅದನ್ನು ಮಾಡಿ. ಅದಕ್ಕೆ ಇವರಿಗೆ ನಾಮಫಲಕ ಬದಲಾವಣೆ ಮಾಡುವಂಥವ್ರು ಅಂತ ಹೇಳ್ತೀವಿ. ಹೇಗೆ ಅಂದ್ರಲ್ಲಿ ಅವರು ರಾಷ್ಟ್ರೀಯ ಸೆಂಟ್ರಲ್ ಗೌರ್ಮೆಂಟ್ ಕ್ಷೇತ್ರ ಹೇಳಿದ್ರು ಫಂಡ್ ಬಂದ ಅಂತ ಮಾಡಿ ಅಂತ ಕ್ಷೇತ್ರ. ಇದು ಹೊಸದಲ್ಲ. ಅದು ಪಾಪ ಬರೋದು ಅಷ್ಟ ತಿಳಿದೈತೆ, ಅಷ್ಟ ಬರೋದೈತೆ ನನಗೆ ಬಂದಿಲ್ಲ. ಅವ್ರು ಎಕ್ಸ್ಪರ್ಟ್ ಅದಾರೆ ಎದ್ರಾಗ ಕ್ಲಚ್ನಾಗ ಹಿಡ್ಯಾಕ. ಇವರೆಲ್ಲ ಎಕ್ಸ್ಪರ್ಟ್ ಎದ್ರಾಗಿದ್ರಪ್ಪ ಅಂದರೆ ಡೆವಲಪ್ಮೆಂಟ್ ಮಾಡೋಕ್ಕೆ. ಇದಕ್ಕಿಂತ ಹೆಚ್ಚು ನಾನು ಹೇಳೋದಿಲ್ಲ. ಹೇಳಿ 2 ಮಾತು ಮಾತಾಡೋಕ್ಕೆ ಹೋಗ್ತೀನಿ. ಮಾಜಿ